ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅಂದು ರಾತ್ರಿ ರಾಜಕುಮಾರಿಯ ಕೋಣೆಯ ಒಳಗಿಂದ ಕಿರುಚುವ ಭಯಾನಕ ಶಬ್ದ ಕೇಳಿಸಿತು. ಸೇವಕರು ಕಿವಿಗಳನ್ನು ಮುಚ್ಚಿಕೊಂಡರು. ಏನಾದರೂ ಭೀಕರ ಅನಾಹುತವಾಗುತ್ತಿದೆ ಎಂದು ಅರಮನೆಯ ಭಟರು ಕತ್ತಿ ಮೊಸೆಯುತ್ತಾ ಓಡಿ ಬಂದು ಬಾಗಿಲು ಮುರಿಯಲು ಯತ್ನಿಸಿದರು. ಆದರೆ ಬಾಗಿಲು ಹೊಡೆದ ಕ್ಷಣ ಆ ಭಟರು ನೋಡಿದ ದೃಶ್ಯ, ಅಲ್ಲಿ ಕಂಡ ದೃಶ್ಯದಿಂದ ತಲೆ ಸುತ್ತಿ ಬಂದು ಅವರೆಲ್ಲರೂ ಅಲ್ಲಿಯೇ ಆ ನೆಲದ ಮೇಲೆ ಉರುಳಿದರು. ಸೇವಕರು ಕೋಣೆಯೊಳಗೆ ನುಗ್ಗಿದಾಗ ಅವಂತಿಕಾ ನೆಲದ ಮೇಲೆ ಬಿದ್ದು ಹೋಗಿದ್ದಳು. ಅವಳ ಶರೀರದಲ್ಲೆಲ್ಲ ಪರಚಿದ ಗಾಯಗಳಾಗಿದ್ದವು. ತೋಳಿನ ಚರ್ಮ ಸೀಳಿದಂತೆ ಕಾಣುತ್ತಿತ್ತು. ಆಕೆಯ ಒಂದು ಕೈ ತಿರುಚಿ ಹೋಗಿತ್ತು. ಆ ಸುದ್ದಿ ತಿಳಿದು ರಾಜ ತಕ್ಷಣ ಓಡಿ ಬಂದ. ಅವಳನ್ನು ಎಬ್ಬಿಸಲು ಯತ್ನಿಸಿದ. ಅವಳು ಅಲ್ಪ ಹೊತ್ತು ಕಣ್ಣು ತೆರೆದಳು. ಕಣ್ಣೀರಿನಿಂದ ಮಬ್ಬಾದ ಕಣ್ಣುಗಳಲ್ಲಿ ಒಂದೇ ಭಾವ, ನಾನು ಇನ್ನು ಬದುಕಲು ಸಾಧ್ಯವಿಲ್ಲ, ನನ್ನನ್ನು ರಕ್ಷಿಸೋಕೆ ಯಾರೂ ಇಲ್ಲ. ಆ ಸಮಯದಲ್ಲಿ ಅರಮನೆಯ ಏಕೈಕ ಹಿರಿಯ ಪೂಜಾರಿ ಮುಂದೆ ಬಂದ. ಮಹಾರಾಜ, ಇದು ಯಾತನೆಯ ಕೊನೆಯ ಹಂತವಲ್ಲ, ಇದು ಕೇವಲ ಪ್ರಾರಂಭ ಮಾತ್ರ. ನಾವೀಗಲೇ ಅರಮನೆಯ ಅಂತರಾಳದಲ್ಲಿ ಹೋಮ ಮಾಡಬೇಕು. ಇಲ್ಲದಿದ್ದರೆ ರಾಜಕುಮಾರಿಯ ಜೀವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಕೂಡಲೇ ಹೋಮ ಪ್ರಾರಂಭವಾಯಿತು. ಪೂಜಾರಿಗಳು ಮಂತ್ರೋಚ್ಚಾರಣೆಯೊಂದಿಗೆ ಅಗ್ನಿಯನ್ನು ಉದ್ಭವಿಸುತ್ತಿದ್ದರು. ರಾಜಕುಮಾರಿ ಹವನದ ಹತ್ತಿರ ಕುಳಿತಿದ್ದಳು. ಆದರೆ ಮಂತ್ರಗಳು ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಆಕೆಯ ದೇಹ ಸ್ವತಃ ಅಸಹನೀಯ ವೇದನೆಯಿಂದ ಕಂಪಿಸಲಾರಂಭಿಸಿತು. ಆಕೆಯ ಮುಖ ವಿರೂಪಗೊಂಡಿತು. ಗಟ್ಟಿಯಾಗಿ ಉಸಿರಾಡಲು ಶುರು ಮಾಡಿದಳು. ಅದೇ ಕ್ಷಣ ಅವಳ ಬಾಯಿಂದ ಭಯಾನಕ ಧ್ವನಿಯೊಂದು ಹೊರಬಂತು. ನೀವು ನನಗೆ ತೊಂದರೆ ಕೊಡುತ್ತಿದ್ದೀರಾ, ನಾನು ಇಲ್ಲಿಂದ ಹೋಗುವುದಿಲ್ಲ. ಅವಳು ಈಗ ನನ್ನವಳು, ಅವಳನ್ನು ಬಿಡುವುದಿಲ್ಲ. ಹೋಮಕುಂಡದ ಬೆಂಕಿ ಸ್ವತಃ ಹೊತ್ತಿ ಉರಿಯಿತು. ಅವೆಲ್ಲ ಶಬ್ದದೊಂದಿಗೆ ಇದ್ದಕ್ಕಿದ್ದಂತೆ ಆಕೆಯ ದೇಹ ಮೇಲಕ್ಕೆ ಎದ್ದಿತು. ಆಕೆಯ ದೇಹ ಗಾಳಿಯಲ್ಲಿ ತೇಲತೊಡಗಿತು. ಇದನ್ನು ಕಂಡ ರಾಜ, ಸಚಿವರು, ಭಟರು ಎಲ್ಲರೂ ಬೆಚ್ಚಿ ಬಿದ್ದರು. ಆ ಕ್ಷಣ ಪೂಜಾರಿ ವೇದ ಮಂತ್ರ ಉಚ್ಚರಿಸಿದ. ಹೋಮದ ಅಖಂಡ ಶಕ್ತಿ ಆ ಪಿಶಾಚಿಯನ್ನು ಹಿಂದಕ್ಕೆ ನೂಕಿತು. ಅವಂತಿಕಾ ನೆಲಕ್ಕೆ ಬಿದ್ದಳು. ಆದರೆ ಭಯಾನಕ ಘಟನೆಯೊಂದು ನಡೆಯಿತು. ಅವಳು ತನ್ನ ಕಣ್ಣು ತೆರೆದಾಗ ಅವಳ ಕಣ್ಣುಗಳು ಇನ್ನೂ ಅವಳದಾಗಿರಲಿಲ್ಲ. ಅವಂತಿಕಾ ನಿಧಾನವಾಗಿ ಎದ್ದು ನಿಂತಳು. ಅವಳ ನೋಟ ರಾಜನ ಕಡೆಗೆ ತಿರುಗಿತು. ಆದರೆ ಅದು ಅವಳ ನೋಟವಲ್ಲ. ಆಕೆಯ ದೇಹದಲ್ಲಿ ಇನ್ನೊಬ್ಬನ ಆತ್ಮ ಪ್ರವೇಶಿಸಿದಂತೆ ಕಾಣುತ್ತಿತ್ತು. ರಾಜ, ಈಗ ನೀನು ಅರಮನೆಯ ಮರೆಮಾಡಿದ ನಿಜವನ್ನು ಹೊರತೆಗೆಯುವ ಕಾಲ ಬಂತು. ರಾಜ ಬೆಚ್ಚಿ ಬಿದ್ದನು. ಆ ಕ್ಷಣವೇ ರಾಜಕುಮಾರಿಯ ಮುಖ ಇದ್ದಕ್ಕಿದ್ದಂತೆ ಬಿಳಿಯಾಗಿ ಬಿಟ್ಟಿತು. ಅವಂತಿಕಾ ಹಾಗೆ ನಿಂತುಕೊಂಡು ನಗುತ್ತಿದ್ದಳು. ಆ ಒಂದು ಭೀಕರ ನಗು ಆಕೆ ಜೀವಂತಳ ಅಥವಾ ಆಕೆಯ ಒಳಗೆ ಹೋದ ಪಿಶಾಚಿಯೋ? ರಾಜಕುಮಾರಿ ಅವಂತಿಕಾ ಕೆಂಪು ಕಣ್ಣುಗಳಿಂದ ತನ್ನ ತಂದೆ ರಾಜನ ಕಡೆ ನೋಡುತ್ತಿದ್ದಳು. ಆಕೆಯ ಮುಖದಲ್ಲಿ ಈಗ ಅವಳ ನಿಜವಾದ ವ್ಯಕ್ತಿತ್ವವಿರಲಿಲ್ಲ. ಆಕೆಯ ದೇಹವನ್ನು ಆವರಿಸಿಕೊಂಡ ಶಕ್ತಿಯ ಪಿಶಾಚಿಯ ದ್ವೇಷ, ರೌದ್ರ, ಕ್ರೋಧ ಮತ್ತು ದುರಾಶೆಗಳೊಂದಿಗೆ ತೇಲುತ್ತಿರುವಂತೆ ಕಾಣುತ್ತಿದ್ದಳು. ರಾಜ, ಈಗ ನೀನು ಅರಮನೆಯ ಶಾಪಿತ ಸತ್ಯವನ್ನು ಬಾಯ್ಬಿಡಬೇಕಾಗುತ್ತದೆ. ಇಲ್ಲದಿದ್ದರೆ ಈ ಅರಮನೆಯ ಗರ್ಭದಡಿ ಎಲ್ಲರೂ ತಕ್ಷಣವೇ ನರಕಕ್ಕೆ ಬೀಳಬೇಕಾಗುತ್ತದೆ. ಮಹಾರಾಜ ಬೆಚ್ಚಿ ಬಿದ್ದ. ನಿಜವಾಗಿ ಅವನ ಮನಸ್ಸಿನೊಳಗೆ ಒಂದು ಅತಿದೊಡ್ಡ ರಹಸ್ಯ ಹೂತು ಹಾಕಲಾಗಿತ್ತು. ಆದರೆ ಅದನ್ನು ಬಹಿರಂಗಪಡಿಸಿದರೆ ಏನಾಗಬಹುದು ಎಂಬ ಭಯದಲ್ಲಿ ಅವನು ಜಡನಾಗಿದ್ದ. ನಾನು ಏನನ್ನು ಹೇಳಬೇಕೋ ಗೊತ್ತಿಲ್ಲ ಎಂದು ರಾಜ ದುರ್ಬಲ ಧ್ವನಿಯಲ್ಲಿ ನಡುಗುತ್ತಾ ಹೇಳಿದ. ಆ ಕ್ಷಣ ರಾಜಕುಮಾರಿ ಭಯಾನಕವಾಗಿ ನಗಲು ಶುರು ಮಾಡಿದಳು. ಆದರೆ ಅದು ಅವಳ ನಗು ಅಲ್ಲ, ಅದು ಪಿಶಾಚಿ ನಗು. ಅದೇ ಕ್ಷಣ ಕೋಣೆಯೊಳಗೆ ಎಲ್ಲಾ ಬಾಗಿಲುಗಳು ಭೀಕರ ಶಬ್ದದೊಂದಿಗೆ ತಾನಾಗಿಯೇ ಮುಚ್ಚಿಕೊಂಡವು. ಬೆಳಗುತ್ತಿದ್ದ ದೀಪಗಳು ಸ್ಫೋಟವಾಗಿ ಕತ್ತಲೆ ಆವರಿಸಿತು. ಆಕಸ್ಮಿಕವಾಗಿ ಅರಮನೆಯ ಹೊರಗೆ ಭಾರೀ ಗಾಳಿ ಬೀಸಿತು. ಬಾಗಿಲುಗಳು ಭೀಕರ ಶಬ್ದದೊಂದಿಗೆ ಜರ್ಜರಿತವಾದವು. ಸೇವಕರು ಹೆದರಿ ಗೋಪುರದ ಒಳಗೆ ಸೇರಿಕೊಂಡರು. ರಾಜಕುಮಾರಿ ಮುಂದೆ ತಿರುಗಿದಳು. ಆಕೆಯ ಮೈಯಿಂದ ಕಪ್ಪು ಹೊಗೆ ಹೊರಬರುತ್ತಿತ್ತು. ಆಕೆಯ ತುಟಿಗಳು ನಡುಗುತ್ತಿದ್ದವು. ರಾಜ, ನೀನು ನನ್ನನ್ನು ಮರೆತೆಯಾ? ನಾನು ನನ್ನ ಬಂಧನವನ್ನು ಮುರಿದು ಮತ್ತೆ ಬಂದಿದ್ದೇನೆ. ಇದ್ದಕ್ಕಿದ್ದಂತೆ ರಾಜಕುಮಾರಿ ತನ್ನ ಕೈಯನ್ನು ಮೇಲಕ್ಕೆತ್ತುತ್ತಿದ್ದಂತೆ ರಾಜ ತಕ್ಷಣವೇ ತಳ್ಳಲ್ಪಟ್ಟನು. ಅವನ ಕಣ್ಣುಗಳು ಭಯದಿಂದ ತೆರೆದುಕೊಂಡವು. ಏನೋ ಭೀಕರ ಶಕ್ತಿ ಅವನ ಹೃದಯವನ್ನು ಹಿಂಜರಿಸುತ್ತಿತ್ತು. ಅವನ ಉಸಿರು ತಗ್ಗುತ್ತಿದೆ. ಒಮ್ಮೆಲೆ ಅವಂತಿಕಾ, ಅವಳ ದೇಹದೊಳಗೆ ಈಗ ಹಳೆಯ ಪಿಶಾಚಿಯ ಶಕ್ತಿ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು.
ಮಹಾರಾಜ ತಕ್ಷಣವೇ ಕುಸಿದು ಬಿದ್ದ. ಎಲ್ಲಾ ಭಟರು ಓಡಿ ಬಂದರು. ಆದರೆ ಅವನ ಮುಂದೆ ರಾಜಕುಮಾರಿ ಬಹಳ ಭೀಕರಯುಕ್ತವಾದ ಭಯಾನಕ ನಗುವನ್ನು ನಗುತ್ತಿದ್ದಳು. ರಾಜಕುಮಾರಿಯ ತಾಯಿ ರಾಣಿಯ ವಯಸ್ಸಾದ ಮುಖದಲ್ಲಿ ಕಣ್ಣೀರು ಒಣಗಲಿಲ್ಲ. ಅವಳಿಗೆ ತಾನು ಜನ್ಮ ಕೊಟ್ಟ ಮಗುವನ್ನು ಈ ರೀತಿ ಪಿಶಾಚಿಯ ಹಿಡಿತದಲ್ಲಿ ನೋಡುವ ಬಯಕೆ ಇರಲಿಲ್ಲ. ಅವಂತಿಕಾ, ನನ್ನ ಮಗಳೇ, ನೀನು ನಿಜವಾಗಿಯೂ ಇದನ್ನು ಅನುಭವಿಸುತ್ತಿದ್ದೀಯಾ? ಆಕೆಯ ಆ ಮಾತು ಕೇಳುತ್ತಿದ್ದಂತೆ ರಾಜಕುಮಾರಿಯ ಕಣ್ಣುಗಳು ಕ್ಷಣಾರ್ಧದಲ್ಲಿ ತಾಯಿಯ ಕಡೆ ತಿರುಗಿದವು. ಆ ಕ್ಷಣಕ್ಕೆ ಒಂದು ಕ್ಷಣ ಆಕೆಯೊಳಗಿನ ಪಿಶಾಚಿಯ ಪ್ರಭಾವ ಕಡಿಮೆಯಾಯಿತು. ಅವಂತಿಕಾ ನಿಜವಾದ ಧ್ವನಿಯಲ್ಲಿ ಕೂಗಿದಳು, ಅಮ್ಮ, ನನ್ನನ್ನು ಈ ಪಿಶಾಚಿಯಿಂದ ಕಾಪಾಡು, ನಾನು ಇಲ್ಲಿ ಬದುಕ ಬಯಸುತ್ತೇನೆ. ಆಕೆ ತಾಯಿಯ ಮುಂದೆ ಕೈ ಚಾಚಿದಳು. ಆದರೆ ಅದೇ ಕ್ಷಣವೇ ಪಿಶಾಚಿಯ ಶಕ್ತಿಯು ಮತ್ತೆ ಆಕೆಯನ್ನು ಸೆರೆ ಹಿಡಿಯಿತು. ಅವಳು ತಾಯಿಯನ್ನು ಹಿಂದಕ್ಕೆ ತಳ್ಳಿದಳು. ರಾಣಿ ನೆಲಕ್ಕೆ ಉರುಳಿದಳು. ಅವಳ ಕಣ್ಣುಗಳ ಒಳಗಿಂದ ಕಣ್ಣೀರು ಹರಿಯುತ್ತಾ ಹೋದವು. ರಾಜಕುಮಾರಿಯ ಆಕ್ರಂದನ, ತಾಯಿಯ ಅಳಲು ಈಗ ಆ ಅರಮನೆಯ ಗೋಡೆಗಳಿಗೂ ಸಹ ಕಣ್ಣೀರು ತರಿಸುವಂತಿತ್ತು. ಆಗ ಇದ್ದಕ್ಕಿದ್ದಂತೆ ಆಕೆಯೊಳಗಿನ ಪಿಶಾಚಿಯು ನರಳತೊಡಗಿತು. ಅವಳ ದೇಹ ತೀವ್ರವಾಗಿ ಕಂಪಿಸಿತು. ಆಕೆಯ ಉಸಿರಾಟ ತಕ್ಷಣ ವೇಗವಾಯಿತು. ನಾನು ಈ ಅರಮನೆಯ ಪ್ರಾಚೀನ ಪಿಶಾಚಿ ಎಂದು ಆ ಶಕ್ತಿ ಘೋಷಿಸಿತು. ಆಗ ಮಹಾರಾಜನು ಕಣ್ಣೀರಿನಿಂದ ಆ ಪಿಶಾಚಿಯ ಕಡೆ ತಿರುಗಿದನು. ನೀನು ಯಾರು? ಆ ಕ್ಷಣ ಆ ಪಿಶಾಚಿಯ ಮುಖ ಸ್ವರೂಪವೇ ಬದಲಾಯಿತು. ರಾಜಕುಮಾರಿಯ ಮುಖ ಬಿರುಕು ಬಿಟ್ಟಂತೆ ಕಾಣುತ್ತಿತ್ತು. ನಾನು ಅರವಟಾಯಿ, ನೀನು ನನಗೆ ನೀಡಿದ ಶಾಪ. ನಿನಗೆ ನನ್ನನ್ನು ನೆನಪಿಲ್ಲವೇ ರಾಜ? ನಾನು ಶತಮಾನಗಳ ಹಿಂದೆ ಈ ಅರಮನೆಯ ಸೇವೆ ಮಾಡುತ್ತಿದ್ದ ದಾಸಿ. ಆದರೆ ನೀನು ನನಗೆ ದ್ರೋಹ ಮಾಡಿದೆ, ನನ್ನ ಪ್ರಾಣವನ್ನೇ ತೆಗೆದುಕೊಂಡೆ. ಆದ್ದರಿಂದ ನಾನು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಮರಳಿದ್ದೇನೆ. ಈ ಅರಮನೆಯವರನ್ನು ನನ್ನ ಹಿಡಿತಕ್ಕೆ ಒಳಪಡಿಸಲಿದ್ದೇನೆ. ಅದನ್ನು ಕೇಳಿ ರಾಜನ ಹೃದಯ ಒಂದು ಕ್ಷಣ ನಿಂತಂತೆ ಅನಿಸಿದರು. ರಾಜ ಅರಮನೆಯ ಪರಂಪರೆಯ ಈ ಶಾಪ ನಿಜವೆಂದು ಒಪ್ಪಿಕೊಂಡ. ಅರವಟಾಯಿಯ ಆ ಶಾಪ ಅದೆಷ್ಟು ಭೀಕರವಾಗಿತ್ತೆಂದು ಈಗ ಅವನಿಗೆ ಸ್ಪಷ್ಟವಾಗಿತ್ತು. ಆ ಕ್ಷಣ ರಾಜಕುಮಾರಿಯ ದೇಹ ತೀವ್ರವಾಗಿ ನಡುಗಿತು. ಆಕೆಯ ಮುಖದಲ್ಲಿ ಸಹಜ ವ್ಯಕ್ತಿತ್ವ ಮತ್ತು ಪಿಶಾಚಿಯ ರೂಪ ಪರಸ್ಪರ ಹೊಡೆತ ನೀಡಿದವು. ಮಹಾರಾಜ ತನ್ನ ಕಣ್ಣೀರನ್ನು ಒರೆಸಿ, ಅರವಟಾಯಿಯ ಶಾಪದ ವಾಸ್ತವ ಸತ್ಯ ಅರಿಯಬೇಕಾದರೆ ನಮಗೆ ಆ ಶಾಪ ಹುಟ್ಟಿದ ಮೂಲ ಸ್ಥಳಕ್ಕೆ ಹೋಗಬೇಕು. ಆ ಕ್ಷಣ ರಾಜಕುಮಾರಿ ಅವಂತಿಕಾ ಎದೆಗುಂದಿ ನಿಂತಳು. ಅವಳ ಕಣ್ಣಲ್ಲಿ ಒಮ್ಮೆ ಭಯ, ಒಮ್ಮೆ ಕೋಪ, ಮತ್ತೊಮ್ಮೆ ಆಕ್ರೋಶ ಕಾಣಿಸುತ್ತಿತ್ತು. ಅಮ್ಮ, ಅಪ್ಪ, ನನಗೆ ಈ ಶಾಪದಿಂದ ಬಿಡುಗಡೆ ಬೇಕು ಎಂದು ಆಕೆ ಮೊರೆಯಿಟ್ಟಳು. ಆದರೆ ಅದೇ ಕ್ಷಣ ಅವಳ ದೇಹ ತೀವ್ರವಾಗಿ ನಡುಗಿತು. ಅವಳ ದೇಹದ ಮೇಲೆ ಕಪ್ಪು ಚುಕ್ಕೆಗಳು ಹುಟ್ಟುತ್ತಿರುವಂತೆ ಕಾಣಿಸಿದವು. ರಾಜ, ರಾಣಿ, ಮಂತ್ರಿಗಳು ಎಲ್ಲರೂ ಆಕೆಯೆಡೆ ಕಣ್ಣೀರು ತುಂಬಿದ ದೃಷ್ಟಿಯಿಂದ ನೋಡುತ್ತಿದ್ದರು. ಆಕೆಯ ಶಾಪಿತ ಸ್ಥಿತಿಯನ್ನು ಕಂಡು ಯಾರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ರಾಜಕುಮಾರಿ ತಾನು ಬದುಕಲು ಸಾಧ್ಯವಿಲ್ಲ ಎಂಬ ಭಯದಲ್ಲಿ ಕಣ್ಣೀರಿಡುತ್ತಿದ್ದಳು. ಈ ಪಿಶಾಚಿ ನನ್ನನ್ನು ಸಂಪೂರ್ಣವಾಗಿ ಭಕ್ಷಿಸುವ ಮುನ್ನ ದಯವಿಟ್ಟು ನನ್ನನ್ನು ಈ ನರಕದಿಂದ ಬಿಡಿಸಿ. ಆ ಕ್ಷಣ ರಾಜ ತಾಳ್ಮೆ ಕಳೆದುಕೊಂಡ. ಅರವಟಾಯಿ, ನೀನು ಯಾರೇ ಆಗಿರು, ನಿನ್ನ ಶಾಪವನ್ನು ನಾನು ಮುರಿಯಲೇಬೇಕಾಗುತ್ತದೆ. ನಾನು ಈ ಶಾಪದ ಮೂಲವನ್ನು ಹುಡುಕಬೇಕಾಗಿದೆ. ಆ ಕ್ಷಣವೇ ಭಯಾನಕವಾದ ಘಟನೆ ನಡೆಯಿತು. ರಾಜಕುಮಾರಿಯ ದೇಹ ಇದ್ದಕ್ಕಿದ್ದಂತೆ ಮೇಲೆ ಎದ್ದು ನಿಂತಿತು. ಅವಳ ತಲೆಯ ಹಿಂದಿನ ಭಾಗ ತೀವ್ರವಾಗಿ ನಡುಗಿತು. ಅವಳ ದೇಹದೊಳಗೆ ಆ ಪಿಶಾಚಿಯ ಪ್ರವೇಶ ಇನ್ನಷ್ಟು ತೀವ್ರಗೊಂಡಿತು. ಅವಳ ಭಯಾನಕವಾದ ಭೀಕರ ನಗು ಕೋಣೆಯೊಳಗೆ ಹರಡಿತು. ಈಗ ಅವಳು ರಾಜಕುಮಾರಿ ಅವಂತಿಕಾಳೇ ಅಲ್ಲ. ಅವಳ ದೇಹದೊಳಗೆ ಪಿಶಾಚಿ ಸಂಪೂರ್ಣವಾಗಿ ಹಿಡಿತ ಸಾಧಿಸಿರುವಂತೆ ಕಾಣಿಸುತ್ತಿತ್ತು. ಆಕೆ ತೀವ್ರ ಕೋಪದಿಂದ ತನ್ನ ಹಲ್ಲುಗಳನ್ನು ಕಡಿಯುತ್ತಾ, ನನಗೆ ನೀವೆಲ್ಲ ಶತ್ರುಗಳು. ರಾಜಕುಮಾರಿಯ ದೇಹದಲ್ಲಿ ನಾನು ಜೀವಂತವಾಗಿರುವ ತನಕ ಯಾರಿಗೂ ಶಾಂತಿ ಸಿಗದು. ನನ್ನ ಕೊನೆಯ ಉಸಿರಿನವರೆಗೂ ನಾನು ಇವಳನ್ನು ಬಿಡುವುದಿಲ್ಲ. ಆ ಕ್ಷಣ ರಾಜಕುಮಾರಿ ತನ್ನ ಬಲಗೈ ಎತ್ತುತ್ತಿದ್ದಂತೆ ಅರಮನೆಯ ದೀಪಗಳು ಎಲ್ಲವೂ ಒಮ್ಮೆಲೆ ನಂದಿದವು. ಕತ್ತಲೆ ಸಂಪೂರ್ಣವಾಗಿ ಆವರಿಸಿತು. ಅರಮನೆಯ ಹತ್ತಿರದ ದೇವಸ್ಥಾನದ ಗಂಟೆ ಭೀಕರವಾಗಿ ಮೊಳಗಿತು. ಅವಳ ದೇಹದಲ್ಲಿ ಪಿಶಾಚಿಯ ಶಕ್ತಿ ಹೆಚ್ಚಾಗಿದೆ. ನಾವು ತಕ್ಷಣವೇ ಹೋರಾಡಬೇಕು. ಪೂಜಾರಿ ತಕ್ಷಣವೇ ಉದ್ಗರಿಸಿದರು. ಆಗ ರಾಣಿ ತನ್ನ ಮಗಳ ಬಳಿ ಓಡಿ ಹೋದಳು. ನೀನು ನನ್ನ ಮಗಳು, ನಾನು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ಎಂದಳು. ಆದರೆ ಅವಂತಿಕಾ ಕೇವಲ ನಗುತ್ತಾ ನಿಂತಿದ್ದಳು. ಅಮ್ಮ, ನಾನು ನಿನ್ನ ಮಗಳು ಅಲ್ಲ. ಆ ಮಾತನ್ನು ಕೇಳಿದ ತಾಯಿಯ ಹೃದಯವೇ ತಲ್ಲಣಗೊಂಡಿತು. ಕಣ್ಣೀರಿನೊಂದಿಗೆ ಅವಳು ಅರಮನೆಯ ನೆಲಕ್ಕೆ ಕುಸಿದು ಬಿದ್ದಳು. ರಾಜನ ಕಣ್ಣು ಕೂಡ ಭರಿಸುತ್ತಿರಲಿಲ್ಲ.
ಅವನ ಜೀವಾಳವಾಗಿದ್ದ ರಾಜಕುಮಾರಿ ಈಗ ಪಿಶಾಚಿಯ ಆಟಕ್ಕೆ ಬಲಿಯಾಗಿದ್ದಾಳೆ. ಆಗ ಪೂಜಾರಿ ಮಹಾರಾಜನ ಬಳಿ ಬಂದು ಹೇಳಿದರು, ಮಹಾರಾಜ, ಈ ಶಾಪದ ಮೂಲವನ್ನು ನಾವೇ ಹುಡುಕಬೇಕು. ನಾವು ಈ ಪಿಶಾಚಿಯ ಇತಿಹಾಸವನ್ನು ಸಂಪೂರ್ಣವಾಗಿ ಅರಿಯಬೇಕು. ಈ ಪಿಶಾಚಿ ಹೇಗೆ ಹುಟ್ಟಿತು, ಇದರ ನಾಶಪಡಿಸುವ ಮಾರ್ಗವೇನು? ಆಗಲೇ ರಾಜಕುಮಾರಿ ಎದ್ದು ನಿಂತಳು, ಗಹಗಹಿಸಿ ನಗುತ್ತಾ, ನೀವು ಈ ಶಾಪದ ಮೂಲವನ್ನು ಹುಡುಕಲು ಹೊರಟಿದ್ದೀರಾ, ಆದರೆ ನೀವು ಅಲ್ಲಿಗೆ ಹೋದರೆ ನಿಮ್ಮ ಪ್ರಾಣಹಾನಿ ಉಂಟಾಗುತ್ತದೆ. ಹಾಗೆ ಹೇಳುತ್ತಿದ್ದಂತೆ ಅವಳ ಕಣ್ಣುಗಳು ಉರಿಯತೊಡಗಿದವು. ಪಶ್ಚಿಮ ದಿಕ್ಕಿನ ಗೋಡೆ ಒಂದು ಭೀಕರ ಶಬ್ದದೊಂದಿಗೆ ಭೂಸಮಾಧಿಯಾಗಿ ಕುಸಿದು ಹೋಯಿತು. ಅರಮನೆಯ ಒಳಗೆ ಏನೋ ಭಯಾನಕ ಶಕ್ತಿ ಮತ್ತಷ್ಟು ಆವರಿಸಿಕೊಂಡಿತು. ನೀವು ಶಾಪದ ಮೂಲ ಹುಡುಕಲು ಹೊರಟರೆ ಅರಮನೆಯ ಜನರ ಜೀವಕ್ಕೆ ಅಪಾಯ ಬರುತ್ತದೆ. ಈ ಮಾತನ್ನು ಕೇಳಿದ ರಾಜ ತಕ್ಷಣವೇ ಗಂಭೀರ ನಿರ್ಧಾರ ತೆಗೆದುಕೊಂಡ. ನಾವು ಈ ಶಾಪದ ಮೂಲವನ್ನು ಅರಿಯಲೇಬೇಕು, ನಮಗೆ ಹಿಂತಿರುಗುವ ದಾರಿ ಇಲ್ಲ. ಇತ್ತ ರಾಜಕುಮಾರಿ ಅವಂತಿಕಾ ಭಯಾನಕ ಕತ್ತಲೆಯೊಳಗೆ ನಿಂತಿದ್ದಳು. ಅವಳ ಮೈಯಿಂದ ಕಪ್ಪು ವರ್ಣದಿಂದ ಕೂಡಿದ ಹೊಗೆ ಹರಿಯುತ್ತಿತ್ತು. ಕಣ್ಣುಗಳು ಕೆಂಪು ಬೆಂಕಿ ಜ್ವಾಲೆಯಂತೆ ಉರಿಯುತ್ತಿದ್ದವು. ಅಮ್ಮ, ಅಪ್ಪ, ದಯವಿಟ್ಟು ನನ್ನನ್ನು ಕಾಪಾಡಿ. ಅವಳ ಧ್ವನಿಯಲ್ಲಿ ಭಯ, ಹತಾಶೆ ಮತ್ತು ಸಂಕಟ ತುಂಬಿಕೊಂಡಿತ್ತು. ಆಕೆಯ ಮಾತುಗಳನ್ನು ಕೇಳಿ ತಾಯಿಯಾದ ರಾಣಿ ಅಳುತ್ತಾ ಅವಳ ಬಳಿ ಓಡಲು ಪ್ರಯತ್ನಿಸಿದಳು. ಆದರೆ ಆ ಕ್ಷಣ ಅವಂತಿಕಾಳ ತಲೆಯಿಂದ ಮತ್ತೊಬ್ಬಳ ತಲೆ ಹೊರಬರಲು ಪ್ರಾರಂಭಿಸಿತು. ಅದು ಅವಳದೇ ತಲೆಯಂತೆ ತೋರುತ್ತಿತ್ತು, ಆದರೆ ಮುಖ ಭೀಕರವಾಗಿ ವಿಚಿತ್ರವಾಗಿತ್ತು. ಅದು ಅರವಟಾಯಿ ಎಂಬ ಪ್ರಾಚೀನ ಪಿಶಾಚಿಯ ಶಾಪಿತ ರೂಪ. ಅವಂತಿಕಾ ಈಗ ನನ್ನವಳು, ಅವಳನ್ನು ನೀವು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆ ಘೋರ ಪಿಶಾಚಿ ಭೀಕರ ಧ್ವನಿಯಲ್ಲಿ ಹೇಳಿತು. ರಾಜಕುಮಾರಿಯ ಜೀವ ಕ್ಷಣದಿಂದ ಕ್ಷಣಕ್ಕೆ ಕುಸಿಯುತ್ತಾ ಹೋಗುತ್ತಿತ್ತು. ರಾಜಕುಮಾರಿಯ ಬೆನ್ನಿಗೇರಿದ ಆ ಪಿಶಾಚಿಯ ಶಾಪ ಆಕೆಯ ದೇಹವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ಒಳಪಡಿಸುತ್ತಾ ಹೋಗುತ್ತಿತ್ತು. ಈ ಪಿಶಾಚಿಯ ತಾಕತ್ತಿಗೆ ಸಮರ್ಪಕವಾದ ಶಕ್ತಿ ಬೇಕು, ಇಲ್ಲದಿದ್ದರೆ ನಾವು ಹೋರಾಡಲಾರೆವು ಎಂದು ರಾಜನ ಹತ್ತಿರ ಪೂಜಾರಿ ಕಿವಿಯಲ್ಲಿ ಗುಟ್ಟು ಹೇಳಿದ. ಆಗ ತಕ್ಷಣವೇ ರಾಜನು ಅರಮನೆಯ ಪುರಾತನ ಗ್ರಂಥಗಳನ್ನು ಹೊರತೆಗೆಸಿದ. ಆ ಗ್ರಂಥದಲ್ಲಿ ಒಂದು ಭಯಾನಕ ಸತ್ಯ ಬಹಿರಂಗವಾಯಿತು. ಈ ಪಿಶಾಚಿಯನ್ನು ನಾಶಪಡಿಸಲು ಒಬ್ಬರ ಪ್ರಾಣಬಲಿ ಅಗತ್ಯ. ಆಗ ರಾಜ ನಿರ್ಧಾರ ಮಾಡಿದ, ನನಗೆ ನನ್ನ ಪುತ್ರಿಯ ಜೀವ ಉಳಿಸಬೇಕೆಂದರೆ ನನ್ನ ಜೀವವನ್ನು ತ್ಯಾಗ ಮಾಡಬೇಕು. ಈ ಮಾತನ್ನು ಕೇಳಿ ಅರಮನೆಯ ಜನರು ಬೆಚ್ಚಿ ಬಿದ್ದರು. ಆದರೆ ರಾಜನ ಮನಸ್ಸು ಮಿಡಿಯಲಿಲ್ಲ. ನಾನು ಈ ಶಾಪಕ್ಕೆ ಕಾರಣನಾಗಿದ್ದೇನೆ, ಇದನ್ನು ನಾಶಪಡಿಸಬೇಕಾದುದು ನನ್ನ ಕರ್ತವ್ಯ. ರಾಜನೆದುರಿಗೆ ರಾಜಕುಮಾರಿ ದುರ್ಬಲವಾಗಿ ಕುಸಿದು ಬಿದ್ದಳು. ಪಿಶಾಚಿ ಈಗ ಆಕೆಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತರಲು ಸಜ್ಜಾಗಿತ್ತು. ರಾಜ ಪೂಜಾರಿಯ ಮುಂದೆ ಹೋದರು. ತಮ್ಮ ಬಲಗೈಯನ್ನು ಮುಚ್ಚಿ ತಾವು ಪ್ರಾಣಬಲಿ ನೀಡಲು ಸಿದ್ಧರಾಗಿರುವುದಾಗಿ ಘೋಷಿಸಿದರು. ಇಲ್ಲ, ನಾನು ನನ್ನ ತಂದೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ರಾಜಕುಮಾರಿ ತನಗೆ ತಾನೇ ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಆಕೆಯ ಅಳುವನ್ನು ಕೇಳಿದ ತಾಯಿ, ನಾನು ನನ್ನ ಪತಿಯ ಜೀವ ಕಳೆದುಕೊಳ್ಳಲು ಬಿಡುವುದಿಲ್ಲ ಎಂದಳು. ಆದರೆ ರಾಜ ಆ ಮಾತನ್ನು ಆಲಿಸದೆ ತನ್ನ ತ್ಯಾಗವನ್ನು ಮುಂದುವರಿಸಿದ. ಆಗಲೇ ಅದೃಷ್ಟವೇನು ಎನ್ನುವಂತೆ ಒಂದು ದೇವತಾತ್ಮ ಶಕ್ತಿ ಒಳಹೊಕ್ಕಿತು. ತಕ್ಷಣವೇ ಒಂದು ದಿವ್ಯ ಶಕ್ತಿಯ ಮಂತ್ರ ಆ ಪೂಜಾರಿಯ ಧ್ವನಿಯಲ್ಲಿ ಮೂಡಿಬಂತು. ಪೂಜಾರಿಯ ಮಂತ್ರಶಕ್ತಿಯಿಂದ ಆ ಶಕ್ತಿ ಬೆಳಕಿನಂತಾಗಿ ಅರಮನೆಯ ಒಳಗೆ ಹರಿಯಿತು. ಆ ಕ್ಷಣ ಪಿಶಾಚಿಯ ಮೈಯೆಲ್ಲ ಬೆಂಕಿಯಿಂದ ಹೊತ್ತಿ ಉರಿಯತೊಡಗಿತು. ಅರವಟಾಯಿಯ ಶಾಪ ಈ ಬೆಳಕಿನ ಶಕ್ತಿಗೆ ತಡೆಯದೆ ತೀವ್ರವಾಗಿ ನರಳಿತು. ಇಲ್ಲ, ನಾನು ಹೋಗುವುದಿಲ್ಲ, ನಾನು ಶತಮಾನಗಳಿಂದ ಈ ಅರಮನೆಯಲ್ಲಿ ಇದ್ದೇನೆ, ಪಿಶಾಚಿ ಜೋರಾಗಿ ಕೂಗಿತು. ಆದರೆ ಬೆಳಕಿನ ಶಕ್ತಿಯು ಆ ಪಿಶಾಚಿಯನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಇದ್ದಕ್ಕಿದ್ದಂತೆ ಪಿಶಾಚಿಯ ದೇಹ ಭಸ್ಮವಾಗಿ ಕರಗಿ ಹೋಯಿತು. ಅವಳ ಕೋಪ, ಅವಳ ಶಾಪ, ಅವಳ ಆತ್ಮ ಎಲ್ಲವೂ ಶಾಶ್ವತವಾಗಿ ನಾಶವಾಯಿತು. ಅವಳ ಶಾಪದಿಂದ ಮುಕ್ತವಾದ ರಾಜಕುಮಾರಿ ಪಿಶಾಚಿಯ ಹಿಡಿತ ಬಿಡುತ್ತಿದ್ದಂತೆ ಆಕ್ರಂದನದಿಂದ ಭೂಮಿಗೆ ಬಿದ್ದಳು. ಆದರೆ ಈಗ ಆಕೆಯ ಮೈಯಲ್ಲಿ ಶಾಪದ ಯಾವುದೇ ಕಲೆಗಳಿರಲಿಲ್ಲ. ಅವಳ ಜೀವ ಉಳಿದಿತ್ತು. ರಾಜನ ದೇಹದಿಂದ ಬೆಳಕು ಹರಡಿತು. ಅವನ ತ್ಯಾಗದಿಂದ ಪಿಶಾಚಿಯ ಶಾಪ ಮುಕ್ತವಾಯಿತು. ಆದರೆ ಅವನು ಪಾಪಯುಕ್ತ ಅರಮನೆಯ ದೋಷವನ್ನು ತಾನೇ ಹೊತ್ತುಕೊಂಡು ದೈವ ಶಕ್ತಿಯೊಂದಿಗೆ ಲೀನನಾದ. ಅರಮನೆಯ ಜನರು ಎಷ್ಟೋ ದಿನಗಳ ನಂತರವೂ ಈ ಘಟನೆಯನ್ನು ಮರೆಯಲಿಲ್ಲ. ಈ ರಾಜಮನೆತನದ ಪಾಪಗಳೇ ಈ ಶಾಪಕ್ಕೆ ಕಾರಣವಾಗಿದ್ದವು. ಅವರು ತಮ್ಮ ಹಿಂದಿನ ತಪ್ಪುಗಳಿಗಾಗಿ ಶಾಪಕ್ಕೆ ಒಳಗಾಗಬೇಕಾಯಿತು. ಈ ಶಾಪ ನಮಗೆಲ್ಲರಿಗೂ ಒಂದು ವಿಷಯವನ್ನು ತೋರಿಸಿತು. ನಾವು ಮಾಡಿದ ತಪ್ಪುಗಳು ಮುಂದೊಂದು ದಿನ ನಮ್ಮನ್ನು ಹಿಂಬಾಲಿಸುತ್ತವೆ. ನಮ್ಮ ಪಾಪಗಳು ಯಾವತ್ತೂ ನಮ್ಮನ್ನು ಕ್ಷಮಿಸುವುದಿಲ್ಲ.
ಈ ಸತ್ಯ ಅರಿಯಲು ಅನೇಕ ಜೀವಗಳು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಬೇಕಾಯಿತು. ಆದರೆ ಈ ಶಾಪ ನಮಗೆ ಒಂದು ಭಯಾನಕ ಪಾಠ ಕಲಿಸುತ್ತದೆ. ನಾವೆಂದಿಗೂ ನಮ್ಮ ತಪ್ಪುಗಳನ್ನು ಮರೆತರೆ ಅದು ಮುಂದೊಂದು ದಿನ ನಮ್ಮನ್ನು ಹಿಂಬಾಲಿಸುವುದು ಖಂಡಿತ. ಈಗ ರಾಜಕುಮಾರಿ ಮುಕ್ತಳಾಗಿದ್ದಾಳೆ, ಆದರೆ ಅರವಟಾಯಿಯ ಶಾಪ ಇನ್ನೂ ಸಂಪೂರ್ಣವಾಗಿ ಮುಗಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಇದು ಸುತ್ತಲೂ ಯಾರಾದರೂ ಅನ್ಯಾಯದಿಂದ ಸಂತ್ರಸ್ತರಾಗಿದ್ದರೆ ಆ ಶಾಪ ಎಷ್ಟೋ ವರ್ಷಗಳ ನಂತರವೂ ಮರುಕಳಿಸಬಹುದು. ಜಾಗ್ರತೆ.